ನೆಲಮಂಗಲ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಾಸಕ ಎನ್ ಶ್ರೀನಿವಾಸ್ ಚಾಲನೆ. ಹೌದು ವೀಕ್ಷಕರೇ, ಶಾಸಕರ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮ ನೆಲಮಂಗಲ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹರಿಸಿದರು. ಶಾಸಕ ಶ್ರೀನಿವಾಸ್ ಮಾತನಾಡಿ, ಮಹದೇವಪುರದ ರಾಷ್ಟ್ರೀಯ ಹೆದ್ದಾರಿ 75ರಿಂದ ಮೋಟಗಾನಹಳ್ಳಿಯವರೆಗಿನ ರಸ್ತೆಯನ್ನು 10 ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕೆಲ ತಿಂಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು. ಮೋಟಗೊಂಡನಹಳ್ಳಿ ರಸ್ತೆಯಲ್ಲಿ ಕ್ಷೇತ್ರದ ಹಾಗೂ ಮಾಗಡಿಗೆ ಹೋಗುವ ಜನರು ಓಡಾಡ್ತಾರೆ. ಈ ರಸ್ತೆಯನ್ನ ಡಬಲ್ ರಸ್ತೆಯಾಗಿಸಿದರೆ ಸುತ್ತಮುತ್ತಲಿನ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿ ಆಗಲಿದೆ. ನಕಾಶೆ, ರಸ್ತೆ ಒತ್ತುವರಿ, ಈ ಖಾತೆ, ಪೌತಿ ಖಾತೆ, ಪೋಡಿ ಮನೆಗಳು, ಗೃಹಲಕ್ಷ್ಮಿ, ರಸ್ತೆ, ಚರಂಡಿ ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಜನರು ಮನವಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ದುಂಟಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವಪುರ ಚಿಕ್ಕಣ್ಣ, ಎನ್ಪಿ ಅಧ್ಯಕ್ಷ ನಾರಾಯಣಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ನಾಗರಾಜು, ಕಾಂಗ್ರೆಸ್ ಮುಖಂಡರಾದ ಎಂಕೆ ನಾಗರಾಜು, ಚಿಕ್ಕ ಹನುಮೇಗೌಡ, ಭೂಸಂದ್ರ ಚಿಕ್ಕಣ್ಣ, ವಕೀಲ ರವಿಕುಮಾರ್, ಹೊನ್ನೇಗೌಡ, ನಾಗರತ್ನಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ ಚಿಕ್ಕಣ್ಣ, ಉಪಾಧ್ಯಕ್ಷ ಹೊನ್ನಲಕ್ಷ್ಮಮ್ಮ, ಸದಸ್ಯರಾದ ವೆಂಕಟೇಶ್, ಶ್ರೀನಿವಾಸ್, ಲಕ್ಷ್ಮಮ್ಮ, ವಿರೂಪಾಕ್ಷಯ್ಯ, ಮಹಂತೇಶ್ ಮುಖಂಡರು ಇದ್ದರು. ಇವತ್ತು ನಿಮ್ಮ ಗ್ರಾಮದಲ್ಲಿ ಭೂಮಿ ಪೂಜೆಯನ್ನ 50 ಲಕ್ಷದ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆಯನ್ನು ನಿರ್ವಹಿಸಿ ಸಾರ್ವಜನಿಕರ ಕುಂದುಕೊರತೆಯ ಅಹವಾಲನ್ನು ಸ್ವೀಕಾರ ಮಾಡಿದ್ದೀನಿ. ಅದರಲ್ಲಿ ರಸ್ತೆಗೆ ಸಂಬಂಧಪಟ್ಟಂತ ಅರ್ಜಿಗಳು ಕೊಟ್ಟಿದ್ದಾರೆ. ರಸ್ತೆ ಮಾಡಿಸ್ಕೊಡ್ಬೇಕು, ಚರಂಡಿ ಮಾಡಿಸ್ಕೊಡ್ಬೇಕು ಅಂತ. ಈ ರಸ್ತೆ ಚರಂಡಿಗೆ ಏನು ಅರ್ಜಿಗಳನ್ನ ನೀವು ಕೊಟ್ಟಿದ್ದೀರಾ ಹಂತ ಹಂತವಾಗಿ 100ಕ್ಕೆ 100 ಮಹದೇವಪುರ ಗ್ರಾಮ, ನಂದಗೋಕುಲ ಗ್ರಾಮ ಮತ್ತೆ ಭೂಸಂದ್ರ ಗ್ರಾಮದ ರಸ್ತೆಗಳನ್ನ ಏನು ಕೇಳಿದ್ರ 100ಕ್ಕೆ 100 ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಾಡಿಸ್ಕೊಡ್ತೀನಿ. ನಕಾಸೆ ರಸ್ತೆಗಳನ್ನ ಹೊಡಿಬೇಕು ಅಂತ ಹೇಳಿದ್ದೀರಾ. ನಕಾಸೆ ರಸ್ತೆಗಳನ್ನ ಹೊಡಿಲಿಕ್ಕೆ ಇಲ್ಲೇ ಸ್ಥಳದಲ್ಲೇ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರಿಗೆ ನಾನು ಅರ್ಜಿಯನ್ನ ಕೊಟ್ಟು ಅದನ್ನ ಪ್ರೋಸೆಸ್ ಮಾಡಕ್ ಹೇಳಿದ್ದೀನಿ. ಅದು ಸರ್ಕಾರಿ ಜಾಗನೇ ಆಗಿದ್ರೆ ಖಂಡಿತ ಅದು ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಬಿಟ್ಟಿದ್ರು ನಾನು ಸಾರ್ವಜನಿಕರ ಅನುಕೂಲಕ್ಕೆ ಆ ಒತ್ತುವರಿನ ತೆರವು ಮಾಡಿಸ್ಕೊಡ್ತೀನಿ. ಉಳಿದಂತೆ ಭೂಸಂದ್ರದಲ್ಲಿ ಮತ್ತೆ ನಂದಗೋಕುಲದಲ್ಲಿ 2 ಗ್ರಾಮಗಳ ಗೌರವಾನ್ವಿತ ಮಹಿಳಾ ನಮ್ಮ ಸ್ತ್ರೀಶಕ್ತಿ ಸಂಘಟನೆಯ ಮುಖಂಡರುಗಳು ಸ್ತ್ರೀಶಕ್ತಿ ಭವನ ಬೇಕು ಅಂತ ಕೇಳಿದ್ರ 2 ಸಂಘಗಳು ತಾವು ಸಭೆಯನ್ನು ನಡೆಸಲಿಕ್ಕೆ ನನ್ನ ಅನುದಾನದಲ್ಲಿ 10 ಲಕ್ಷ ಅನುದಾನವನ್ನು ನಾನು ಬಿಡುಗಡೆ ಮಾಡ್ತೀನಿ. ಉಳಿದಂತೆ ಇವ್ರ ಮನೆಗೆ ನೀರಿನ ಸಮಸ್ಯೆ ಇದೆ, ನೀರು ಬೇಕು ಅಂತ ಕೇಳಿದ್ರು. ಆ ನೀರು ಹೈವೇನಲ್ಲಿ ಪೈಪ್ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಆಮೇಲೆ ಬೇರೆ ಕಡೆ ಮಾಡ್ಲಿಕ್ಕೆ ಪ್ರೈವೇಟ್ ಜಾಗ ಐತೆ, ಪ್ರೈವೇಟ್ ಜಾಗವ್ರು ಬಿಡಲ್ಲ. ಅವ್ರ ಮನೆ ಪಕ್ಕದಲ್ಲಿ ಮುಂದಿನ ದಿನಗಳಲ್ಲಿ ಬೋರ್ವೆಲ್ನ ಹಾಕ್ಸ್ಲಿಕ್ಕೆ ನಾನು ಸೂಚಿಸಿ ಅವ್ರಿಗೇನು ಕುಡಿಯೋ ನೀರಿನ ಸೌಲಭ್ಯ ಕಲ್ಸಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಇದ್ರ ಜೊತೆಯಲ್ಲಿ ಇನ್ನು ನಮ್ಮ ಮುಖಂಡರುಗಳು ಬಗುರುಕುಂ ಸಾಗುವಳಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಅರ್ಜಿಗಳನ್ನ ಕೊಟ್ಟಿದ್ದೀರಾ. ತಹಶೀಲ್ದಾರ್ ಅವರಿಗೆ ಭೇಟಿ ಮಾಡಿ ನಮ್ಮ ಮುಖಂಡರುಗಳ ಜೊತೆ ಅದನ್ನ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡ್ರಿ ಅಂತ ಹೇಳಿದ್ದೀನಿ. ಅದು ಅವಕಾಶ ಕಾನೂನಲ್ಲಿ ಬಂದ್ರೆ ಖಂಡಿತ ಅದಕ್ಕೆ ನಾನು ಏನು ನಿಮಗೆ ಆದೇಶ ಕೊಡಿಸ್ಬೇಕು ಆದೇಶ ಕೊಡಿಸ್ತೀನಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರ ಆ ಗೃಹಲಕ್ಷ್ಮಿ ಹಣಕ್ಕೂ ಸಹ ನಾನು CDP ಮಾತಾಡಿ ಹೇಳಿದ್ದೀನಿ. ಅವ್ರು ನಿಮ್ ಗ್ರಾಮಕ್ಕೆ ಯಾರು ಬಂದಿಲ್ಲ ಅಂತ ಹೇಳಿ ನಮ್ಮ ಚಿಕ್ಕಣ್ಣ ಮುಖಂಡರುಗಳನ್ನ ಸಂಪರ್ಕ ಮಾಡಕ್ ಹೇಳಿದ್ದೀನಿ. ಅದು ನೀವು ಅರ್ಜಿ ಕೊಟ್ರೆ ಅವರು ಬಂದು ಇತ್ಯರ್ಥ ಮಾಡ್ತಾರೆ.